ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಸೊ ಏನಿದೆ ಸರ್ ಗುಡಿಬಂಡೆಯಲ್ಲಿ ಯಾವ ತರ ಲೆಕ್ಕಾಚಾರ ಇದೆ? MP ಬಿಜೆಪಿನಾಗೆ ಅವರು ಖಂಡಿತ ಅವ್ರು ಬರ್ಬೋದು. ಬಿಜೆಪಿಯಿಂದ ಸುಧಾಕರ್ ಹೇಳ್ತಾರೆ. ಈಗ ಹಾಲಿ ಸಂಸದರು BN ಬಚ್ಚೇಗೌಡ ಅವರಿದ್ದಾರೆ. ಬಿಜೆಪಿಯಿಂದ ಕೆಲಸಗಳನ್ನ ಮಾಡಿದ್ರ ಹೇಗೆ? ಅವ್ರ ಮಗಂದು ಒಂದ್ ದಾರಿ, ಅವ್ರದೊಂದ್ ದಾರಿ ಆಗೋಯ್ತು. ಅದರಿಂದ ಇಲ್ಲಿ ಸ್ವಲ್ಪ ಎಳವಾಗಿದೆ. ನಮ್ ಇದಕ್ಕೆ ಏನ್ ಮಾಡಿಲ್ಲ ಅನ್ಸದೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮ್ಮ ಇಂಡಿಯಾನ ಎಲ್ಲಿದೆ, ಇಂಡಿಯಾ ಅಂದ್ರೆ ಏನು ಅನ್ನೋ ಗುರ್ತಿಸೋ ತರ ಮಾಡಿದ್ದಾರೆ. ಇವಾಗ ನರೇಂದ್ರ ಮೋದಿ ಒಬ್ರು ಇಲ್ದಿದ್ರೆ ರಾಮ ಮಂದಿರ ಮಾಡೋಕ್ ಆಗ್ತಾ ಇತ್ತಾ? ರಾಹುಲ್ ಗಾಂಧಿ ಅವರೆಲ್ಲ ಕಾಂಗ್ರೆಸ್ನವರು ದಿನ ಇದ್ರಲ್ಲ, ಯಾರು ಮಾಡಿದ್ರು? ಅವ್ರಿಗೂ ಇವ್ರಿಗೂ ರಾಮ ಮಂದಿರದಲ್ಲಿ ಗಲಾಟೆಗಳಿಕ್ಕಿ ಇವಾಗ ಯಾವ್ದೋ ಒಂದು ಇದು ಮುಸಾಬ ಹಾಕೊಂಡು ಹೋಗ್ಬಾರ್ದಂತ ಗಲಾಟೆಗಳಿಕ್ಕಿ ಇವಾಗ ಓಟು ಕಿತ್ಕೊಳ್ಳೋಕೆ ಒಂದು ಆಧಾರ ಮಾಡ್ಕೊಳ್ತಾ ಇದ್ದಾರೆ. ಸರ್ ನಮಸ್ತೆ, ತಮ್ಮ ಹೆಸರು? ಮುನ್ರೆಡ್ಡಿ ಅಂತ. ಓಕೆ, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಗುಡಿಬಂಡೆಯಲ್ಲಿ ಯಾವ ಲೆಕ್ಕಾಚಾರ ಇದೆ ಸರ್? ಯಾರ್ ಪರವಾಗಿದ್ದಾರೆ ಜನರು? ಏನ್ ಚರ್ಚೆ ನಡೀತಾ ಇದೆ ಇಲ್ಲಿ ಗುಡಿಬಂಡೆಗೆ? ಸ್ವಲ್ಪ ಹೆಚ್ಚು ಕಮ್ಮಿ ಎರಡು ಸರಿಸಮಾನ ಇದೆ. ಕಾಂಗ್ರೆಸ್ ಇದೆ, ಬಿಜೆಪಿನೂ ಇದೆ, ಟೌನ್ ಇದರಲ್ಲಿ. ಈ ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಕಾಂಗ್ರೆಸ್ ಜಾಸ್ತಿ ಇದೆ. ಈಗ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಆದ್ರೆ ಯಾರು ಗೆಲ್ತಾರೆ? ನಾವು ಅದು ಹೇಳಕ್ಕಾಗಲ್ಲ ಮೇಡಮ್. ಯಾಕಂದ್ರೆ ಈ ನಮ್ಮ ಕ್ಷೇತ್ರದಲ್ಲಿ ಇವಾಗ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ನಾಗೆ ಸ್ವಲ್ಪ ಹೆಚ್ಚು ಕಮ್ಮಿ ಕಾಂಗ್ರೆಸ್ ಸೀಟ್ಗಳು ಜಾಸ್ತಿ ಇದಾವೆ. MLA ಸೀಟ್ಗಳು ಮೊದಲಿಂದ ಇಲ್ಲಿ MLA ಇದರಲ್ಲಿ ಜಾಸ್ತಿ ಇದಿದೆ. ಆಗ್ಲಿ ಇವಾಗ ಸುಧಾಕರ್ಗೆ ಏನಾದ್ರು MP ಸೀಟ್ ಕೊಟ್ರೆ MP ಬಿಜೆಪಿನಾಗೆ ಅವರು ಖಂಡಿತ ಅವ್ರು ಬರ್ಬೋದು. ನನ್ನ ಇಚ್ಛೆಯಲ್ಲಿ ಎಲ್ಲೋ ಹಾಸ್ಪಿಟ್ಲ್, ಇವಾಗ ನಾವು ಬೆಂಗಳೂರಿಗೆ 100 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ಇವತ್ತು ಇಲ್ಲೇ ಹಾಸ್ಪಿಟ್ಲ್ ಇಂಪ್ರೂವ್ಮೆಂಟ್ ಮಾಡಿದ್ರೆ ಸುಮಾರು ಜನ ಉಳಿತಾರೆ ಅಂತ ನನ್ನ ಅನಿಕೆ. ಯಾಕಂದ್ರೆ ಮೊದಲಿಗೆ ನಮ್ಮ ಏರಿಯಾದಾಗೆ ಗೌರಿಬಿದ್ನೂರು, ಬಾಗೇಪಲ್ಲಿ ನ್ಯಾಷನಲ್ ಕಾಲೇಜ್ ಇದ್ದಿದ್ದು. ಸುಮಾರು ಈ ನ್ಯಾಷನಲ್ ಕಾಲೇಜಲ್ಲಿ ಯಾರು ಓದಿದಾರೋ ಇವತ್ತು ಒಳ್ಳೆ ಇಂಜಿನಿಯರ್ಗಳಾಗಿದ್ದಾರೆ, ಒಳ್ಳೆ ಡಾಕ್ಟರ್ ಆಗಿದ್ದಾರೆ. ಅದೇ ಪ್ರಕಾರ ಇವತ್ತು ಇಲ್ಲಿ ಹಾಸ್ಪಿಟ್ಲ್ ಆದ್ರೆ, ಅಲ್ಲಿ ಒಂದು ಕಾಲೇಜ್ ಆದ್ರೆ ನಮ್ಮ ಲೋಕಲ್ನಾಗ ಎಷ್ಟೋ ಜನ ಡಾಕ್ಟರ್ ಆಗ್ಬೋದು ಅನ್ನೋ ಒಂದು ಇಚ್ಛೆ ಇದೆ. ಅದರಿಂದ ಇವತ್ತಿನ ದಿನದಲ್ಲೇ ಅವ್ರಿಗೆ ಏನಾದ್ರು MP ಸೀಟ್ ಕೊಟ್ರೆ ಅವರೇ ಗೆಲ್ಲೋದು. ಈಗ ಹಾಲಿ ಸಂಸದರು BN ಬಚ್ಚೇಗೌಡ ಅವರಿದ್ದಾರೆ. ಬಿಜೆಪಿಯಿಂದ ಕೆಲಸಗಳನ್ನ ಮಾಡಿದ್ರ ಹೇಗೆ? ಅವರು ಮಾಡಿದಾರೋ ಬಿಟ್ಟಿದಾರೋ ಹೇಳಕ್ಕಾಗಲ್ಲ. ಯಾಕೆ ಅನ್ಕೊಳ್ಳಿ, ಅವ್ರ ಮಗಂದು ಒಂದ್ ದಾರಿ, ಅವ್ರದೊಂದ್ ದಾರಿ ಆಗೋಯ್ತು. ಅದರಿಂದ ಇಲ್ಲಿ ಸ್ವಲ್ಪ ಎಳವಾಗಿದೆ. ನಮ್ ಇದಕ್ಕೆ ಏನ್ ಮಾಡಿಲ್ಲ ಅನ್ಸದೆ. ಆಗ್ಲಿ ಅವ್ರನ್ನ ಉಪಯೋಗಿಸ್ಕೊಂಡು ಬೇರೆ ತರ ಮಾಡಿರ್ಬೋದು. MLA ಕಾಂಗ್ರೆಸ್ ಅವರು ಸುಬ್ಬಾರೆಡ್ಡಿ ಕೆಲಸಗಳನ್ನ ಮಾಡಿದಾರ ಅವ್ರು. ಆಗ್ಲಿ ಇನ್ನ ಕೆಲವು ಮಾಡ್ಬೇಕಾಗಿತ್ತು, ಮಾಡಕ್ ಅವ್ರು ಕೇಳಿದ್ರೆ ನಮ್ ಕೈಗೆ ಫಂಡ್ ಬರ್ತಾ ಇಲ್ಲ, ನಾವಂತ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಈ ಬಾರಿ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ. ಸೊ ಈ ಮೈತ್ರಿ ಒಳ್ಳೇದಾ ಹೇಗೆ? ಈ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗತ್ತಾ ಹೇಗೆ? ಕಾಂಗ್ರೆಸ್ ಹಿನ್ನಡೆ ಆಗತ್ತಾ? ಇಲ್ಲ, ಸ್ವಲ್ಪ ಅನುಕೂಲ ಇದೆ. ಬಿಜೆಪಿಗೆ ಅನುಕೂಲ ಇದೆ. ಕಾಂಗ್ರೆಸ್ ಹಿನ್ನಡೆ ಆಗತ್ತಾ? ಏನು ಹಿನ್ನಡೆ ಅನ್ನೋದು ಹೇಳಕ್ ಆಗಲ್ಲ. ಸ್ವಲ್ಪ 25% ಕಾಂಗ್ರೆಸ್ಗೆ ಸ್ವಲ್ಪ ಎಫೆಕ್ಟ್ ಆಗ್ತದೆ. ಈಗೇನು 28 ಲೋಕಸಭಾ ಕ್ಷೇತ್ರಗಳಿದೆ ಕರ್ನಾಟಕದಲ್ಲಿ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಬರ್ಬೋದು ಸರ್? ಹಿಂಗೆ ಹೇಳಕ್ ಆಗ್ತದೆ ಮೇಡಮ್, ನಾವು ಎಲ್ಲಾ ಕಡೆನೂ ತಿರ್ಗಾಡಿಲ್ಲಲ್ಲ. ಒಂದ್ ಅಂದಾಜು ಯಾರಿಗೆ ಹೆಚ್ಚು ಸೀಟ್ ಬರ್ಬೋದು? ಸ್ವಲ್ಪ ಹೆಚ್ಚು ಕಮ್ಮಿ ಈ ಸತಿ ಒಂದು 50-50 ಬರ್ಬೋದು ಮೇಡಮ್. ಕಾಂಗ್ರೆಸ್ ಒಂದು 15 ಅರ್ಧ ತೆಗೀರಿ ಇದೆ. ಯಾಕಂದ್ರೆ ರೂರಲ್ ಪಾರ್ಟಿ ಅಲ್ಲ ಇವಾಗ. ಅವರು ಇನ್ನೊಂದು ಕೆಲವೊಂದು ಇವೆಲ್ಲ ಆಶ್ವಾಸನೆ ಕೊಟ್ಟವ್ರೆ. ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಅಧಿಕಾರ ಇರೋದ್ರಿಂದ ಒಂದು 15% ಸಿಗ್ಬೋದು ಅವ್ರಿಗೂನು, ಇವ್ರಿಗೂ 15% ಸಿಗ್ಬೋದು ಅನ್ನೋದು. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೋದಿಜಿ ಅವರೇನೋ ಪರವಾಗಿಲ್ಲ, ಒಳ್ಳೆ ಇದು ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ಇಂಡಿಯಾನ ಎಲ್ಲಿದೆ, ಇಂಡಿಯಾ ಅಂದ್ರೆ ಏನು ಅನ್ನೋ ಗುರ್ತಿಸೋ ತರ ಮಾಡಿದ್ದಾರೆ. ಫೈನಾನ್ಸಿಯಲ್ ಕೆಲವರು ಅನ್ನೋದೇನು, ಅವರು ಸಾಲ ಮನ್ನಾ ಮಾಡಲಿಲ್ಲ, ಇನ್ನೊಂದು ಮಾಡಲಿಲ್ಲ ಅಂತ ಟೀಕೆ ಮಾಡ್ತಾ ಇದ್ದಾರೆ. ಆಗ್ಲಿ ಕೆಲವೊಂದು ವಿಷಯದಾಗೆ ಸ್ವಲ್ಪ ಕಮ್ಮಿ ಇಂಟ್ರೆಸ್ಟ್ನಾಗೆ ಎಲ್ಲ ಬ್ಯಾಂಕ್ಗಳಲ್ಲಿ ಸಾಲಗಳು ದೊರೀತಾ ಇದ್ದಾವೆ. ಯುವ ಪೀಳಿಗೆ ಇಂಪ್ರೂವ್ಮೆಂಟ್ ಆಗೋದಕ್ಕೂ ಒಳ್ಳೆ ಫೈನಾನ್ಸ್ ಬಿಟ್ಟವ್ರೆ. ಅದನ್ನು ಉಪಯೋಗಿಸ್ಕೊಂಡು ಇವತ್ತು ದಿನ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಇನ್ನೊಂದು ಅಂದರೆ ನಮ್ಮದು ಮೋದಿಜಿ ಅವರು ರೈತರ ಬಗ್ಗೆ ಇನ್ನು ಸ್ವಲ್ಪ ಕಾಳಜಿ ವಹಿಸ್ಬೇಕಾಗಿತ್ತು. ಅದು ಮುಂದೆ ಮಾಡ್ಬೋದೇನೋ.
ಅನಿಸಿಕೆ ಇದೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ರಾಹುಲ್ ಗಾಂಧಿನೂ ಒಳ್ಳೆ ಲೀಡ್ರೆ, ಹ್ಮ್. ಅವನು ನಾವು ತೆಗೆದಾಕಕ್ಕಾಗಲ್ಲ, ಹ್ಮ್. ಒಳ್ಳೆ ಲೀಡ್ರು. ಹ್ಮ್. ಇನ್ನ ಮುಂದೆ ಅವ್ರಿಗೂ ಒಳ್ಳೆ ದಾರಿ ಸಿಗ್ಬೋದು. ಇವತ್ತಿಲ್ದೆ ಮುಂದೆ ಸಿಗ್ಬೋದು. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಆದಿನಾರಾಯಣ ರೆಡ್ಡಿ ಅಂತ. ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಸೊ ಏನಿದೆ ಸರ್ ಗುಡಿಬಂಡೆಯಲ್ಲಿ, ಯಾವ ತರ ಲೆಕ್ಕಾಚಾರ ಇದೆ? ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿನೇ ಬರ್ಬೇಕಂತ ನಮ್ಮ ಇಚ್ಛೆ ಎಲ್ರದ್ದು. ಯಾಕೆ ಸರ್ ಬಿಜೆಪಿ ಬರ್ಬೇಕು? ಬಿಜೆಪಿ ಬರ್ಬೇಕಂದ್ರೆ ನಮ್ಮ ಮೋದಿ ಸೆಂಟ್ರಲ್ ಅಲ್ಲಿ ಕೂತ್ಕೊಂಡ್ರೆ ದೇಶ ಉಳಿಯುತ್ತೆ. ನಮ್ಮ ದೇಶಕ್ಕೆ ಇವಾಗ ಎಷ್ಟೋ ಹಿಂದುಳಿದಿತ್ತು ನಮ್ಮ ದೇಶ, ಇವಾಗ 5ನೇ ಸ್ಥಾನಕ್ಕೆ ನಮ್ಮ ದೇಶನ ಹೇಳ್ಕೊಂಡು ಹೋಗಿದ್ದಾರೆ. ಅದರಿಂದ ಬೇರೆ ದೇಶಗಳೆಲ್ಲ ನಮ್ಮ ದೇಶನ ಕೊಂಡಾಡ್ತಾ ಇದ್ದಾರೆ. ಮೊನ್ನೆ ಎಲ್ಲ ಚಂದ್ರಲೋಕ ಇದು ಎಲ್ಲ ಕಳ್ಸೋಕ್ಕೆಲ್ಲ ನಮ್ಮ ಮೋದಿಯಿಂದನ ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ವಿಜ್ಞಾನಿಗಳು ಮುಂದುವರೆದಿದ್ದಾರೆ. ಮೊನ್ನೆ ಇದು ಕೊರೋನಾ ಬಂದಿತ್ತಲ್ಲ, ಆವಾಗ ಮೋದಿನೇ ಇಲ್ದಿದ್ರೆ ನಮ್ಮ ದೇಶ ಅಷ್ಟು ಜನ ಉಳಿತಾ ಇಲ್ಲ, ಎಲ್ಲ ಕಳ್ಕೊತಾ ಇದ್ವು. ನಮ್ಮ ದೇಶದಲ್ಲಿ ಅಷ್ಟು ಮೆಡಿಸನ್ ತಯಾರಿಕೆ ಇಂಜಿನಿಯರ್ಗಳಿಂದ ಇದು ಮೆಡಿಸನ್ ತಯಾರು ಮಾಡಿ ಬೇರೆ ದೇಶಕ್ಕೆಲ್ಲ ಕೊಟ್ಟು ಅವರು ಇಂಪ್ರೂವ್ಮೆಂಟ್ ಮಾಡಿದರೆ ಇವಾಗ ನಮ್ಮ ಸೈನಿಕರು ಅಷ್ಟು ಮುಂದುವರೆದಾಗಿ ಮಾಡಿ ಇನ್ನೂ ಈ ಸಲ ಗೆಲ್ದ್ರೆ 3ನೇ ಸ್ಥಾನಕ್ಕೆ ಅವ್ರು ಕರ್ಕೊಂಡೋಗಿ ನಮ್ಮ ದೇಶನ ಉನ್ನತ ಮಟ್ಟದಲ್ಲಿ ಇಡ್ತಾರಂತ ನಮ್ಮ ಅಭಿಪ್ರಾಯ. ಈಗ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್, ಕಾಂಗ್ರೆಸ್ ನಿಂದ ರಕ್ಷಾರಾಮಯ್ಯ ಆದ್ರೆ ಯಾರು ಗೆಲ್ತಾರೆ? ಬಿಜೆಪಿಯಿಂದ ಸುಧಾಕರ್ ಗೆಲ್ತಾರೆ ಅಂತ ನಮ್ಮ ಇಚ್ಛೆ. ಬಟ್ ಸುಧಾಕರ್ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರಂದ್ರೆ ಅವ್ರು ಕೆಲ್ಸಗಳು ಮಾಡಿದ್ರು. ಅಂದ್ರೆ ಅವರು ಸ್ವಲ್ಪ ಎಡವಟ್ಟು ಮಾಡ್ಕೊಂಡಿದ್ದು ಏನಂದ್ರೆ ಜನಗಳನ್ನ ಅವಾಗ ಸ್ವಲ್ಪ ಇದು ಮಾಡಲಿಲ್ಲ. ಅವರು ಬರ್ತೀವಿ ಅಂತ ಸ್ವಪ್ನ ಇದಾಗಿ ಜನಗಳು ಅವ್ರನ್ನ ಮೋಸ ಮಾಡಿದ್ರು ಅಷ್ಟೇ. ಆಗ್ಲೇ ಕೆಲಸ ಅಷ್ಟು ಆತ್ಮ ಮಾಡಿದಷ್ಟು ಇವಾಗ ಮೆಡಿಕಲ್ ಎಲ್ಲ ಮಾಡಿದ್ರೆ ನಾವು ಇಲ್ಲಿಂದ ನಾವು ಆಂಬುಲೆನ್ಸ್ನಲ್ಲಿ ರೋಗಿನ ಕರ್ಕೊಂಡು ಹೋಗೋಕ್ಕೆ ಬೆಂಗಳೂರಿಗೆ ಹೋಗೋಷ್ಟೇ 3 ಗಂಟೆ 4 ಗಂಟೆ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡ್ರೆ 4 ಗಂಟೆ ಆಗೋದು. ಇವಾಗ 1 ಗಂಟೆ ಅರ್ಧ ಗಂಟೆ ಎಲ್ಲ ಸೇರ್ಕೋಬೋದು. ಜನಗಳಿಗೆ ಇವಾಗ ಅಷ್ಟು ಅನುಕೂಲ ಆಗಿದೆ ಅಂತ ಅವ್ರು ಮಾಡಿದ್ದ ಕೆಲಸಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಗೆಲ್ಲಬೇಕಾಗಿತ್ತು, ಏನೋ ಅವರ ಟೈಮ್ ಬ್ಯಾಡ್ ಟೈಮ್ ಅಂತ ಇದಾಗಿದ್ದಾರೆ ಅಷ್ಟಾಗ್ಲೇ. ಕೆಲಸ ಹೈ ಕ್ಲಾಸ್ ಆಗಿ ಮಾಡಿದ್ದಾರೆ ಅವರು. ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ. ಒಳ್ಳೆ ಇದೆ. JDS ಬಿಜೆಪಿ ಮಾಡ್ಕೊಂಡಿರೋದು ಒಳ್ಳೆ ಇದೆ ಅಂತ ನಮ್ಗೆ ಅನ್ಸುತ್ತಮ್ಮ. ಈಗ 28 ಲೋಕಸಭಾ ಕ್ಷೇತ್ರದಲ್ಲಿ ಹಾಗಾದ್ರೆ ಯಾರ್ಯಾರು ಎಷ್ಟೆಷ್ಟು ವಿನ್ ಆಗ್ಬೋದು ಸರ್? 28 ಕ್ಷೇತ್ರದ ಇದು ಲೋಕಸಭಾ ಸ್ಥಾನದಲ್ಲಿ ಬಿಜೆಪಿನೇ ಜಾಸ್ತಿ ಬರುತ್ತೆ ಅಂತ ನಮ್ಮ ಇಚ್ಛೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿ ಅವರು ಸೀಟ್ನಲ್ಲಿ ಕೂತಿದ್ರೇನೆ ನಮ್ಮ ದೇಶ ಉಳಿಯೋದಂತ ಅವಾಗಲೇ ಹೇಳಿದ್ದೀನಿ. ಇವಾಗ ಅವರೇ ಬರ್ಬೇಕು ಅಂತ ನಮ್ಮ ಇಚ್ಛೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಅವರು ಎಲ್ಲ ಇದು ಅದೇನು ಹೇಳ್ತಾರಲ್ಲ, ಅವರು ಇದು ಮಾಡಬಾರ್ದು ಅದು ಮಾಡಬಾರ್ದು ಅವ್ರು ಇದು ಮಾಡಬಾರ್ದು ಏನೇನೋ ಅವರ ಲೆಕ್ಕ ಅವ್ರು ನಮಗೆ ಗೊತ್ತಾಗಲ್ಲ. ಅವ್ರು ಹೇಳ್ತಾ ಇರೋದು ಇದು ಇವಾಗ SC/ST ಅಂತ ಇದು ಮಾಡಿದ್ದಾರೆ ಅನ್ಕೋ ನಮ್ಮ ಸ್ಟೇಟ್ನಲ್ಲಿ ಇವಾಗ 11,000 ಲಕ್ಷ ಇದು ತಗೊಂಡು ಅವ್ರು ಏನು ಇವು ಜನಗಳಿಗೆ ನಾವು ಗೃಹಲಕ್ಷ್ಮಿದು ಅನ್ನಭಾಗ್ಯ ಎಲ್ಲ ಮಾಡಿದ್ದೇವೆ ಅಂತ, ಅದು ಯಾರ್ದು ಫಂಡ್ ಅದು ಅವರಿಂದ ಮಾಡ್ತಾ ಇರೋದಾ? SC/ST ಫಂಡ್ ತೆಗೆದು ಇದಕ್ಕೆ ಹಾಕಿದ್ದಾರೆ. ಅದರಿಂದ ಅವರು ಮಾಡ್ತಾ ಇರೋದೇನು ಇವಾಗ KEBಗೆ ಆಗಲಿ ಇವಾಗ KSRT ಆಗಲಿ ಅವ್ರಿಗೆ ಸಂಬಳಗಳೇ ಇಲ್ಲ ಅಂತ ಅವ್ರು ಒದ್ದಾಡ್ತಾ ಇದ್ರು ಇವ್ರು ಮಾಡಿರೋ ಕೆಲಸಕ್ಕೆ. ಕಾಂಗ್ರೆಸ್ಸೇ ಬಂದರೆ ಮುಂದೇನು ಹಿಂಗೆ ಅಲ್ಲೋಕಲ್ಲವಾಗಿ ಇವಾಗ ವಿಲೇಜ್ನಲ್ಲಿ ಟೌನ್ನಲ್ಲಿ ಎಲ್ಲ ಮಾಡೋ ಕೆಲಸ ಫಂಡ್ಗಳೇ ಇಲ್ಲ ಅಂತ MLAಗಳೆಲ್ಲ ಒದ್ದಾಡ್ತಾ ಇದ್ದಾರೆ. ಬಂದು ಏನು ಮಾಡ್ತಾ ಇದ್ದಾರೆ ಅವರು? ಇದು ತೆಗೆದು ಅದಕ್ಕೆ ಹಾಕಿದ್ರೆ ಇವಾಗ ಇರೋ SC/ST ಫಂಡ್ ತೆಗೆದು ಇದಕ್ಕೆ ಹಾಕಿದ್ರೆ ಯಂಗ್ಸ್ರು ಇವರು ತಿರುಗಾಡಿ ಈ ದೇಶ ಅಲ್ಲ ಕುಲ್ಲಲಾಗುತ್ತಲ್ಲ, ಯಾರು ಕೆಲಸ ಮಾಡಲ್ಲ, ಬರ್ದಿರಲ್ಲಿ ತಿನ್ಕೊಂಡು ಓಡಾಡುತ್ತಾರೆ ಅಷ್ಟೇ. ಶಾಸಕರಿಗೆ ಅನುದಾನ ಹಾಗಾದ್ರೆ ಬಿಡುಗಡೆ ಆಗ್ತಾ ಇಲ್ವಾ? ಹೇಗೆ ಶಾಸಕರಿಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ವಾ ಸರ್ಕಾರದಿಂದ? ಇಲ್ಲ ಅಂತಾನೆ ಹೇಳ್ತಾ ಇದಾರೆ ಅವರು. ಇವಾಗ ನಾವ್ ಯಾವ ಏನ್ ಸರ್ ನಮ್ಮ ಕೆಲಸ ಹಿಂಗ ಗ್ರಾಮ ಅಂತ ಪ್ರದೇಶದಲ್ಲಿ ಜಾಸ್ತಿ ರೋಡ್ಗಳು ಇವಾಗ ಹಳ್ಳಗಳಲ್ಲಿ ಓಡಾಡಕ್ಕಾಗಲ್ಲ, ಅಲ್ಲಿಂದ ಅಲ್ಲಿಗೆ ಹೋಗಲ್ಲ ಅಂತ ಕೇಳ್ತಾ ಇದ್ರೆ ಅವ್ರು ಇನ್ನೂ ಫಂಡ್ ಆಗಿಲ್ಲಪ್ಪ ಬಂದಿಲ್ಲ ನಮ್ಗೆ ಏನ್ ಮಾಡೋದು ಅಂತಾನೆ ಇದಾರೆ. ಆಗ್ಲೇ ಫಂಡ್ ಆಗಿದೆ ಹಾಕೊಳ್ರಪ್ಪ ಅಲ್ಲೊಂದು ಅಂತ ಊರಲ್ಲಿ ಸುತ್ತಾಡೇ ಇಲ್ಲ ಅವರು. ಗೆದ್ದು ಹೋಗಿರೋದಾಗ್ಲೇ ಇವಾಗ ಒಂದು ವಿಲೇಜ್ಗೆ MLA ಯಾರು ಬಂದಿಲ್ಲ. ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಹೇಗೆ ಆಡಳಿತ ನಡೆಸ್ತಾ ಇದ್ದಾರೆ? ಏನ್ ಆಡಳಿತ ಮಾಡ್ತಾ ಇದಾರೆ ಇದೆ ನಾನು ಹೇಳ್ದಲ್ಲ. ಇವರು 11,000 ಕೋಟಿ ರೂಪಾಯಿ 11,000 ಕೋಟಿ ರೂಪಾಯಿ ದಲಿತರ ದುಡ್ಡು ಇವಾಗ ಎಲ್ರಿಗೂ ಹಂಚ್ಬಿಟ್ಟು ಅವ್ರು ಆಡಳಿತ ಇದೆ. ಇವ್ ನಮ್ಗೆ ಓಟ್ ಬೇಕು, ಮುಸ್ಲಿಮ್ನ ಎತ್ಗೆಟ್ಟು ಇವ್ರಿಗೆ ಎತ್ಗೆಟ್ಟಿ ಏನೋ ಇದು. ಇವಾಗ ನರೇಂದ್ರ ಮೋದಿ ಒಬ್ರು ಇಲ್ದಿದ್ರೆ ಇವಾಗ ರಾಮ ಮಂದಿರ ಮಾಡೋಕ್ಕಾಗ್ತಾ ಇತ್ತಾ? ಎಷ್ಟೋ 500 ವರ್ಷದಿಂದ ನಿಂತೋಗಿತ್ತಲ್ಲ ಅಂತದ್ದು ಅವರೇ ಮಾಡಿ ಅವರೇ ಇವಾಗ
ಕೂತ್ಕೊಂಡು ಅವರೇ ಪ್ರಾರಂಭ ಮಾಡಿ ಅವರೇ ಇವಾಗ ಓಪನ್ ಮಾಡಿದ್ರಲ್ಲ. ಅವರು ಮಾಡಿದ ಕೆಲಸ ಇವರೆಲ್ಲ ಮಾಡೋಕ್ಕಾಗ್ತಾರೆ. ರಾಹುಲ್ ಗಾಂಧಿ ಅವರೆಲ್ಲ ಕಾಂಗ್ರೆಸ್ನವರು ಇಷ್ಟು ದಿನ ಇದ್ರಲ್ಲ, ಯಾರು ಮಾಡಿದ್ರು? ಅವ್ರಿಗೂ ಇವ್ರಿಗೂ ರಾಮ ಮಂದಿರದಲ್ಲಿ ಗಲಾಟೆಗಳಿಕ್ಕಿ ಇವಾಗ ಯಾವುದೋ ಒಂದು ಇದು ಮುಸಾಬ ಹಾಕೊಂಡು ಹೋಗ್ಬಾರ್ದು ಅಂತ ಗಲಾಟೆಗಳಿಕ್ಕಿ ಇವಾಗ ಓಟು ಕಿತ್ಕೊಳ್ಳೋಕೆ ಒಂದು ಆಧಾರ ಮಾಡ್ಕೊಳ್ತಾ ಇದ್ರು ಅಷ್ಟೇ. ಈಗೇನ್ 5 ಗ್ಯಾರಂಟಿಗಳನ್ನ ಸರ್ಕಾರ ಕೊಡ್ತಾ ಇದೆ. ಸೊ ಇದು ನಿಜಕ್ಕೂ ಒಳ್ಳೇದಾ ಕೆಟ್ಟದ್ದಾ ಹೇಗೆ? ಕೆಟ್ಟದ್ದೆ. ಅಲ್ಲಿ 5 ಗ್ಯಾರಂಟಿ ಹೆಂಗಂದ್ರೆ ಇವಾಗ ಯಾರಿಗೋ ಒಂದು ಬಡವರಿಗೆ 2,000 ರೂಪಾಯಿ ಬಂದ್ರೆ ಒಂದು ಮಹಿಳೆಗೆ ಬಸ್ ಟಿಕೆಟ್ ಕೊಟ್ಟಿದ್ದಾರಲ್ಲ, ಫ್ರೀ ಆಗಿ ಹೋಗ್ಬಿಡ್ತಾರೆ. 2,000 ರೂಪಾಯಿ ಬರುತ್ತೆ, ಕೆಲಸಗಳು ಮಾಡಲ್ಲ. ಬೆಳೆಗಳ ನಮ್ಮಂಥ ರೈತರು ಬೆಳೆಗಳ ಇಕ್ಕೋಕ್ಕಾಗಲ್ಲ, ಕೆಲಸದಾರ ಸಿಕ್ಕಲ್ಲ ಅಂತಾಗಿ ಹಿಂಗೆ ಕೆಟ್ಟದಾಗ್ದಿರಿ. ಬೆಳೆ ಬೆಳೆದ್ರಲ್ಲ ದೇಶ ಉದ್ಧಾರ ಆಗೋದು. ಕೆಲ್ಸಗಾರರು ಸಿಗ್ತಾ ಇಲ್ವಾ ಸರ್? ಹಾಗಾದ್ರೆ ಸಿಗ್ತಾ ಇಲ್ಲ, ಕೆಲಸಗಾರ ಸಿಗ್ತಾ ಇಲ್ಲ. ಏನ್ ಹೇಳ್ತಾರೆ ಕೇಳಿದ್ರೆ? ಹೋದ್ರೆ ಟೌನಲ್ಲಿ ಹೋಗ್ತಾ ಇರ್ತಾರೆ, ನಮ್ಗೆ ಇವಾಗ ಬಿಡುದಿಲ್ಲ ಅಂತಾರೆ ಅಷ್ಟೇ. ಯಾಕಂದ್ರೆ ಅವ್ರಿಗೆ ಅಕ್ಕಿ 5 kg ಸೆಂಟ್ರಲ್ ಗೌರ್ಮೆಂಟ್ ಇದ್ದಾರೆ, ಇವರೊಂದು 170 ರೂಪಾಯಿ ಆಗ್ತಾ ಇದ್ದಾರೆ. ಅದೆಲ್ಲ ಯೂಸ್ ಮಾಡ್ಕೊಂಡು ಒಂದ್ ದಿವಸ ಕೆಲ್ಸಕ್ಕೆ ಹೋದ್ರೆ 4 ದಿವಸ ಬರಲ್ಲ, 1 ದಿವಸ 2 ದಿವಸ ಕೆಲಸ ಮುಗ್ಸಕ್ಕಾಗುತ್ತಾ? ನಮ್ಮಂತ ರೈತರು ಬೆಳೆ ಬೆಳೆದ್ರಲ್ಲ ದೇಶ ಉದ್ಧಾರ ಆಗೋದು. ಬೆಳೆನೇ ಇಲ್ದಿದ್ರೆ ನಾವೆಲ್ಲ ಉದ್ಧಾರ ಆಗೋದು ಹೆಂಗಿದೆ? ಇವಾಗ ಎಲ್ರಿಗೂ ಕಾಸಿರ್ಬೋದು, ವೆಹಿಕಲ್ ಇರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ ಇರ್ಬೋದು. ಅನ್ನಕ್ಕಿದ್ರಲ್ಲಮ್ಮ 3 ಹೊತ್ತು ಅನ್ನ ಊಟ ಮಾಡಿದ್ರಲ್ಲ ನಾವು ಜೀವನ ಮಾಡೋದು. 3 ಹೊತ್ತು ಅನ್ನನೇ ಇಲ್ದಿದ್ರೆ ಹೆಂಗ್ ಜೀವನ ಮಾಡೋದು? ರೈತರು ಬೆಳೆದ್ರನಲ್ಲ. ರೈತರು ನಾನೊಬ್ಬನ ಬೆಳೆಯೋಕ್ಕಾಗುತ್ತಾ? ನಾವು ಇವಾಗ 10 ಜನ 5 ಜನ ಇಲ್ಲಿ ಕೂತಿದ್ದಕ್ಕೆ ನೀವು ಬಂದು ನ್ಯೂಸ್ ತಗೊಳ್ತಾ ಇದ್ರಿ. ನಾನು ಒಬ್ಬನೇ ಇದ್ರೆ 4 ಮಾತು ಹೇಳಿ ಹೊರಟೋಗ್ತಿದ್ದೆ. ಒಬ್ಬನೇ ಹೇಳಿದಾನೆ ಏನು ಇದು ಯೂಸ್ ಆಗಲ್ಲ, ಹೊರಟೋಗ್ತಿದ್ರೆ 4 ಜನ ಕೇಳೋಂಗೆ ಹೇಳ್ಬೇಕಲ್ಲ ಧೈರ್ಯವಾಗಿ. ಈ 4 ಜನ ಇದ್ರೆ ನಾ ಎಲ್ಲ ಕೆಲಸ ಮಾಡೋಕ್ಕೆ. ಹಾಗಾದ್ರೆ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಮೈತ್ರಿ ಅಭ್ಯರ್ಥಿಯೇ ವಿನ್ ಆಗ್ತಾರಾ? ಏನಾಗ್ತಾರೆ ಆ ಗ್ಯಾರಂಟಿ ಅಂತ ನಾನು ಹೇಳ್ತೀನಮ್ಮ.